ಶ್ರೀಮಂತರ ಸಂಪತ್ತಿನಲ್ಲಿ ಬೆಳೆಯುತ್ತಿರುವ ನಾನು ನನ್ನ ಕೊರಳಿಗೆ ತಾಳಿ ಕಟ್ಟು ಈ ಮನೆಯಲ್ಲೇ ಬೀಳುವಂತೆ ಮಾಡಿದೆಯಲ್ಲ ಪರಶುರಾಮ್, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲವೋ? ನಿನ್ನನ್ನು ನಾನು ಸರಿಯಾಗಿ ಪಾಠ ಕಲಿಸದೆ ಹೋದರೆ ನನ್ನ ಹೆಸರು ಸುಧಾನೇ ಅಲ್ಲ. ರೀ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಇಷ್ಟೇ ಲೇಟ್ ಮಾಡಿದ್ದೀನಿ. ಪರಶುರಾಮ, ತಂಗಿಯ ಮುಖ ನೋಡಲು ನನ್ನ ಹೃದಯ ಬಳಸುತ್ತಿದೆ. ಹಾಗಾಗಿ ನಾಗರಾಜನ ಮನೆಯಲ್ಲಿದ್ದರೆ ನನ್ನ ಇರುತ್ತಿದ್ದು. ಏಕೆಂದರೆ ನನ್ನ ಮುದ್ದು ಗಿರಿಜನ ಮೋತಿ ನೋಡಿ ಮುಖ ಕಳೆಯಬೇಕಾಗಿತ್ತು. ಅಣ್ಣ, ಆ ದುಷ್ಟನನ್ನು ಮದ್ಯ ಮಾಡಕ್ಕೆ ನಾವು ಕಾಲೂರಿ ನಿಂತಿದ್ದೀವಣ್ಣ. ಏನನ್ನ ಇದು? ನನ್ನ ಆರೋಗ್ಯಕ್ಕೇನಮ್ಮ? ತಂಗಿಯ ಮುಖ ನೋಡಿದರೆ ನನಗೆ ಹಸಿವಾಗುವುದಿಲ್ಲ. ನಿನ್ನ ಅತ್ತಿಗೆ ಇದ್ದರೆ ಅವಳ ಮುಖ ನೋಡಿ ಕಾಲ ಕಳೆಯಬೇಕಾಗಿತ್ತು. ಆದರೆ ಏನು ಮಾಡುವುದು, ಆ ದೇವರು ನನ್ನ ಸುಧಾರಣೆಯನ್ನು ಕಿತ್ತುಕೊಂಡು ಬಿಟ್ಟನಮ್ಮ, ಕಿತ್ತುಕೊಂಡು ಬಿಟ್ಟ. ಬೆಂಕಿ ಹಚ್ಚಿ ಬಿಟ್ಟನಮ್ಮ, ಬೆಂಕಿ ಹಚ್ಚಿ ಬಿಟ್ಟ. ಅಣ್ಣ ಇರ್ಲಿ ಬಿಡಣ್ಣ, ಸಮಾಧಾನ ಮಾಡಿಕೋ. ನೋಡು, ಅಕ್ಕೆ ಇದ್ದಾಳಲ್ಲ, ಹೇಗಾದ್ರೂ ಮಾಡಿ ಹೊತ್ತುಕೊಳ್ಳುವುದನ್ನು ಅಷ್ಟೇ ಅಣ್ಣ. ಅಣ್ಣ ಬಾ ಅಣ್ಣ, ಏಳೆ ಆಗಿದೆ, ಅತ್ತೆ ಕರ್ಕೊಂಡು ಮನೆಗೆ ಹೋಗೋಣ, ಬಾ ಅಣ್ಣ. ನಾಗರಾಜ್, ನಾಗರಾಜ್, ನೀ ಹೇಳಿದ್ದೆ ಒಂದು, ನಡೆದಿದ್ದೆ ಒಂದು, ಮಾತಿಗೆ ತಪ್ಪಿದ ನಯವಂಚಕ ನೀನು. ಸರಿಯಾಗಿ ಬಿಡಿಸಿ ಹೇಳು. ಇನ್ನೇನಾಗಬೇಕು ನಾಗರಾಜ್? ಆ ನಿನ್ನ ತಂಗಿ ಪ್ರೇಮವನ್ನು ನಾನು ಹೊತ್ತು ಮದುವೆ ಮಾಡ್ತೇನೆಂದೆ. ಆದ್ರೆ ಆ ನಮ್ಮನ್ನ ಪರಶುರಾಮ್ ಅವಳ ಕೊರಳಿಗೆ ತಾಳಿ ಕೊಟ್ಟು ಅದನ್ನು ನೋಡ್ಕೊಂಡು ಸುಮ್ಮನೆ ನಿತ್ಯಲ್ಲ. ಇನ್ನೇನಾಗಬೇಕು ನಿನಗೆ? ಬೇಜಾರಾಗಬೇಡ ಪ್ರಕಾಶ್, ಆವತ್ತಿನ ಸಮಯ ಆಗಿತ್ತು, ಅದಕ್ಕಾಗಿ ನಾನು ಸುಮ್ಮನಿದ್ದೆ. ಅಲ್ಲ ನಾಗರಾಜ್,
ಪ್ರೇಮ ಮೇಲೆ ನನ್ನ ಪ್ರಾಣ ಇಟ್ಟುಕೊಂಡಿದ್ದೇನೆ. ಆದ್ರೆ ಅವಳ ನನ್ನ ಪಾಲಿಗೆ ಎಲ್ಲದಂತ ಆಯ್ತು. ಈಗ ನಾನು ಏನು ಮಾಡಲಿ? ಆಗ್ಲಿ ಪ್ರಕಾಶ್, ಮುತ್ತ ನಿನಗೆ ಏನು ಆಗೋದಿಲ್ಲ. ಪ್ರೇಮ ನಿನಗೆ ಸಿಗಬೇಕಾದ್ರೆ ಮುತ್ತ ನಿನಗೆ ಏನು ಆಗೋದಿಲ್ಲ. ಅವನ ಯಾವ ರೀತಿ ಸಾಯಿಸಬೇಕೆಂದು ನಾನು ವಿಚಾರ ಮಾಡುತ್ತೇನೆ. ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. ಒಟ್ಟಿನಲ್ಲಿ ನನ್ನ ಅರಿಗಿನ ಪ್ರೇಮ ನನಗೆ ಬೇಕು ಅಷ್ಟೇ. ಶ್ರೀಮಂತರಿಗೆ ಬನ್ನಿ ಬೀಗರೇ, ಏನಾದ್ರೂ ನಮ್ಮ ಮನೆ ಮಟ್ಟ ಪಾದ ಬೆಳೆಸಿದ್ರಲ್ಲ. ನಮ್ಮ ತಂಗಿಯನ್ನು ತವರ ಮನೆಗೆ ಕರೆದುಕೊಂಡು ಹೋಗಲು ಬಂದಿದೆ. ತವರ ಮನೆ? ಮುತ್ತನ್ನ, ನೀನು ಬೆವರು ಸುರಿಸಿ ನಮ್ಮ ಮನೆಯಲ್ಲಿ ದುಡಿದಿದ್ದರೆ ನಿನ್ನ ತವರು ಮನೆಗೆ ನಿನ್ನ ಕಳಿಸುತ್ತಿದ್ದೆ. ಆದರೆ ನಿನ್ನ ತಮ್ಮನ ಮಾತು ಕೇಳಿ ನೀನು ನಮ್ಮ ಮನೆ ಬಿಟ್ಟು ಹೋದ್ಯಲ್ಲ, ಕಳಿಸೋದ್ರೆ ಎಂದಿಗೂ ಸಾಧ್ಯವಿಲ್ಲ. ಆಗುದಿಲ್ಲ ಅಂತ ಮಾತ್ರ ಹೇಳಬೇಡಿ ಶ್ರೀಮಂತರೇ. ನಮಗೆ ಇರುವಳು ಒಬ್ಬಳೆ ತಂಗಿ. ಇದೊಂದು ಸಾರಿಗೆ ತವರಿಗೆ ನಮ್ಮ ತಂಗಿಯನ್ನು ಕಳಿಸಿಕೊಳ್ಳಿ ಶ್ರೀಮಂತರೇ. ಆಗುದಿಲ್ಲ, ಎಂದಿಗೂ ಆಗುದಿಲ್ಲ. ಸುಮ್ಮನೆ ಕಣ್ಣೀರು ಸುರಿಸಬೇಡ ನನ್ನ ಮುಂದೆ. ಕಣ್ಣೀರು ಬರುವುದೊಂದು ಬಿಟ್ಟರೆ ನಮಗೆ ಏನು ಬರುತ್ತಿದೆ ಶ್ರೀಮಂತರೇ? ನಮ್ಮಂತ ಬಡವರಿಗೆ ನಿಮ್ಮನ್ನ ಕೈ ಮುಗಿದು ಕೇಳಿಕೊಳ್ತೀನಿ, ನಮ್ಮ ತಂಗಿಯನ್ನು ತವರಿಗೆ ಕಳಿಸಿಕೊಡದಂತ. ನೀನು ಕೈ ಮುಗಿದರೆ ಏನು ಮಾಡಲಿ? ನನಗೂ ಮಾನ ಮರ್ಯಾದೆ ಇದೆ. ನನಗೆ ಅವಮಾನ ಮಾಡಿದ ಹೋದ ಪ್ರತಿಕಾರವೇ ಆ ದಿನ ನೆನೆಸಿಕೊಂಡರೆ ನನ್ನ ಮೈಯೆಲ್ಲ ಉರಿಯುತ್ತದೆ. ಅದೇ ಸಿಟ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ತಂಗಿಯನ್ನು ತವರಿಗೆ ಕಳಿಸಲು ಅಂತ ಹೇಳಬೇಡ ಶ್ರೀಮಂತರೇ. ನಿಮ್ಮ ಕಾಲ ಏ ಬಡ ಬಿಕಾರಿ, ಎಷ್ಟು ಸಕ್ಕಿರ್ಬೇಕಲ್ಲ ಮಗನ ನಿನಗೆ? ನಾನು ಹೇಳಿದ್ರೆ ಮುಗಿಯಿತು. ನಾನು ಕಳಿಸೋದಿಲ್ಲ ಅಂತ ಮಾತ್ರ ಹೇಳಬೇಡಿ ಶ್ರೀಮಂತರೇ. ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ. ಒದೆಯಿರಿ, ಹೊಡೆಯಿರಿ, ಬಡಿಯಿರಿ, ಆದರೆ ನನಗೆ ಹೇಳ ಕೋಪವಿಲ್ಲ. ಆದರೆ ನನ್ನ ತಂಗಿಯನ್ನು ಕಳಿಸುವುದು ಅಂತ ಮಾತ್ರ ಹೇಳಬೇಡಿ ಶ್ರೀಮಂತರೇ, ಹೇಳಬೇಡಿ. ನೀವೇನು ಚಿತ್ರ ಎನಿಸಿಕೊಟ್ಟರು ನನಗೆ ಕೋಪವಿಲ್ಲ. ಬೇಕಾದರೆ ಇಷ್ಟವಾದ ಹಾಗೆ ಹೊಡೆಯಿರಿ, ಆದರೆ ನಮ್ಮ ತಂಗಿಯನ್ನು ಕಳಿಸಿಕೊಳ್ಳಿ ಶ್ರೀಮಂತರೇ. ಇದೇನು ಜಗ್ಗು, ಗಿರಿಜಾದನ್ನು ತವರಿಗೆ ಕಳಿಸು ಎಂದು ಹೇಳಿದೆಯಲ್ಲ? ಗುಡ್, ವೆರಿ ಗುಡ್. ತಲೆ ಅಂದರೆ ನಿನ್ನ ತಲೆ. ನಾಳೆ ಬಸವರಾಜನನ್ನು ಕಳಿಸಿ ಪ್ರೇಮಳನ್ನು ಕರೆದುಕೊಂಬ ಅಂತ ಹೇಳುತ್ತೇನೆ.
ತಂಗಿಯನ್ನು ಕಳಿಸಿಕೊಂಡು ನನ್ನ ಬೀಗರು ಇಷ್ಟೊತ್ತಾದರೂ ತಂಗಿ ಇನ್ನಾದರೂ ಬರಲೇ ಇಲ್ಲ. ಅಣ್ಣ ನನಗೆ ಗೊತ್ತಿತ್ತಣ್ಣ ನೀವು ನನ್ನ ದಾರಿಯನ್ನೇ ಕಾಯ್ತೀರಾ ಅಂತ. ಹೌದಮ್ಮ, ಹಸು ತನ್ನ ಕರುವಿಗೆ ಹಾಲು ಕುಡಿಸುವುದನ್ನು ಮುದ್ದು ತಂಗಿಯನ್ನು ಇತ್ತು ಬರುತ್ತಾರೆ. ಅದಿರ್ಲಿ ಅಣ್ಣ. ಅಣ್ಣ ಮುತ್ತಣ್ಣ, ನಿಮ್ಮ ಅಣ್ಣ ತಂಗಿಯ ಪ್ರೀತಿ ಆಮೇಲೆ ಮೊದಲು ನನ್ನ ತಂಗಿಯನ್ನು ಕರೆ. ಬಸವರಾಜ್, ಬಾರಪ್ಪ, ಬಡವರ ಮನೆಗೆ ಭಾಗ್ಯ ಬಂದಂತಾಯಿತು. ನೀನು ಮನೆಗೆ ಬಂದದ್ದು ಈ ಬಡವನ ಮನೆಯಲ್ಲಿ ಒಂದು ಸ್ವಲ್ಪ ಊಟ ಮಾಡಿ ಹೋಗು ಬಸವರಾಜ್. ಯಾರಿಗೆ ಬೇಕೋ ನಿನ್ನ ಊಟ? ಪ್ರೀತಿ ಹೆಸರು ಹೇಳಿ. ನಿಮ್ಮ ಮನೆ ಕೋಳು ನಾಯಿ ಸತ್ಯ ತಿನ್ನೋದಿಲ್ಲ. ಹೆಚ್ಚಾಗಿ ಮಾತನಾಡಬೇಡ ಬಸವರಾಜ್. ಬಡವರ ಮನೆ ಅಂಬರಿ ಎಂದರೆ ಚಿಲ್ಲರಕ್ಕಿಂತ ಲೇಸ ಬಸವರಾಜ್. ಸ್ವಲ್ಪ ನೀರನ್ನು ಬಸವರಾಜ್. ಬೇಡ ಮುತ್ತಣ್ಣ, ಬೇಡ. ನನಗೆ ನೀರು ಬೇಡ. ಮೊದಲು ಮನೆಯಿಂದ ಹೊರಗೆ ಹೋದರೆ ಸಾಕು ಅನಿಸುತ್ತೆ. ಮೊದಲು ಕರೆಯೋ ನನ್ನ ತಂಗಿಯನ್ನು. ಅಣ್ಣ ಅಣ್ಣ ಅದಿರ್ಲಿ ಬಿಡಣ್ಣ. ಅಣ್ಣ ಇವ್ರು ಇಷ್ಟೊಂದು ಯಾವಾಗ್ಲೂ ಕಾಳ ಸಾಧಿಸ್ತಾನೆ ಬಂದಿದ್ದಾರೆ ಆದ್ಮೇಲೆ ಅವ್ರ ಬಗ್ಗೆ ನೀನೀಗನ್ನ ತಲೆ ಕೆಡಿಸ್ಕೊತೀಯ? ಪ್ರೇಮ, ಏ ಪ್ರೇಮ, ಅಣ್ಣ ಯಾವಾಗ ಬಂದೆಣ್ಣ? ಈಗ ತಾನೇ ಬಂದೆ ಅಮ್ಮ. ಅಣ್ಣ ಚೆನ್ನಾಗಿದೆಯಣ್ಣ? ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ. ಕಟುಕ ರೊಟ್ಟಿ ತಿಂದು ಕಲ್ಲೆ ಆಗಿರುವೆ ನಿನ್ನ ಮುಖ. ನಡೆಯಮ್ಮ, ನಮ್ಮ ಮನೆಗೆ ಹೋಗೋಣ. ಮಾವ, ನನ್ನ ಗಂಡ ಬಂದ ಹತ್ರ ಹೇಳಿಬಿಡಿ ಮಾವ, ನನ್ನ ಹೋಗಿ ಬರ್ತೇನೆ. ಪ್ರೇಮ, ಅಗರ್ಭ ಶ್ರೀಮಂತನ ಆಗಿರುವಾಗ ಮೊದಲೇ ಬಡ ವಿಕಾರಿಗೆ ಹೇಳಿ ಬರ್ತೇನೆ, ಹೋಗಿ ಬರ್ತೇನೆ ಅಂತ ಹೇಳ್ತಿರುವಲ್ಲ, ಅಂತ ಕರ್ಮ ನಮಗೆ ಇನ್ನ ಬಂದಿಲ್ಲಮ್ಮ. ಬಾರಮ್ಮ, ಹೋಗೋಣ. ಅಣ್ಣ, ಮನುಷ್ಯತ್ವ ಇಲ್ಲದ ನಾಯಿಗಳು ಅವರು. ಅವ್ರ ಬಗ್ಗೆ ನೀನೇ ಕನ್ನ ತಲೆ ಕೆಡಿಸ್ಕೋತೀಯ? ಅವರು ಒಂದು ಇಲ್ಲ ತಂಗಿ, ಇಂಥ ಮಾತುಗಳು ನನ್ನಂತ ಬಡವನಿಗೆ ಹೊಸದೇನಮ್ಮ. ಆದರೆ ಪ್ರತಿದಿನ ನೀನು ಇಂಥ ಕಟುಕರ ಜೊತೆಗೆ ಜೀವನ ಮಾಡಿದೆಯಲ್ಲಮ್ಮ, ಅದನ್ನು ನೆನೆಸಿಕೊಂಡರೆ ನನ್ನ ಕರಳು ಕಿತ್ತು ಬಂದಾಗ ಆಗಿದೆ. ಅದು ನನ್ನ ಕರ್ಮ ಅಣ್ಣ. ಆದಿದೆಲ್ಲ ಆಗಿ ಆದದೆಲ್ಲ ಮರೆತು ಬಾಣ ಊಟ ಮಾಡಿ.
ನಾನು ಪ್ರೀತಿಸಿದ ಹುಡುಗಿಯನ್ನು ನನ್ನಿಂದ ದೂರ ಮಾಡಿ ಕರೆದುಕೊಂಡು ಹೋಗಿರುವಲ್ಲ, ಇಂಥ ಕಾದಿದ ನನಗೆ ಸಾವು. ಪ್ರಕಾಶ್, ನಿಮ್ಮನ್ನ ಮುಗಿಸಲು ಮಾರ್ಗ ಹುಡುಕು ಅಂತ ಹೇಳಿದೆಯಲ್ಲ ನೀನು. ತಯಾರಾಗಿದೆ ತಾನೆ? ರೆಡಿ ಆಗಿದೆ ನಾಗರಾಜ್. ಆದ್ರೆ ನಿನ್ನ ತಂಗಿ ಧೈರ್ಯ ಮಾಡಬೇಕು ಅಷ್ಟೇ. ನನ್ನ ತಂಗಿ ನನ್ನ ಚಂಡಿ ಇದ್ದಾಗೆ ಎಂತ ಕಠಿಣ ಕೆಲಸವಾದರೂ ಕೈ ಕಣ್ಣು ಮುಚ್ಚುವಲ್ಲಿ ಮುಗಿಸಿ ಬಿಡುತ್ತಾಳೆ. ಜಗದಾಗ ಹಾರ್ಟ್ ಅಟ್ಯಾಕ್ ಆಯ್ತು ಸತ್ತ ಮತ್ತೆ ಇನ್ನೇನು ಮಾಡೋಣ. ಹೇಳ್ತೀನಿ ನಾಗರಾಜ್. ಸರ್ ಒಂದಿದೆ ಕ್ಲಬ್ ಡ್ಯಾನ್ಸ್ ಮಾಡ್ರಿ, ಎಲ್ಲ ಮುಗಿಸ್ಬಿಟ್ಟು ಹುಡುಗರೆಲ್ಲ ಖುಷಿ ಆಗ್ತೈತಿ, ಮುಗಿಸ್ಬಿಡ್ರಿ ಕತಿ ಲಾಸ್ಟ್ ಆಯ್ತು ಮಕ್ಳು ಎಲ್ಲ ಹೋದ್ರ ನಾಡೇನ. Hey,